ಉಳಿದರು ದ್ಯೂತಕ್ಕೆ ಈಗ ನಿಮ್ ಕಡೆಯವರು ಆಚೆ ನಮ್ ಕಡೆಯವರು ಈಚೆ ಈಗ ಶುರು ಮಾಡ್ಬೋದಲ್ಲ. ನನಗೆ ನಿನ್ನಷ್ಟು ಗೊತ್ತಿಲ್ಲ ಆಡ್ಲಿಕ್ಕೆ. ನೀವು ಹಿರಿಯವರು ಮಾಮ. ಅದು ನೀನು ಬಹಳ ಚುರುಕಿದ್ದೆ ಅಂತ ಕೇಳಿದ್ದೆ ಮಾಮ. ಅಲ್ಲ ಬೇಸರ ಇಲ್ಲ, ಯಾಕೆ ನಿನ್ನ ಕೈಯಲ್ಲಿ ನಾನು ಸೋತು ಉಂಟಲ್ಲ, ನನಗೆ ಸ್ವಲ್ಪ ಬೇಸರ ಆಗುದು. ಯಾಕೆ ಹೇಳು, ನೀವು ಬೇರೆ ಅಲ್ಲ ಅವರು ಬೇರೆ ಅಲ್ಲ. ನನಗೂ ಹಾಗೆ ಏನೂ ಪಣ ಇಟ್ಟವನಲ್ಲ. ನಾನು ಸೋತೆ ಅಂತ ಆದ್ರೆ ಏನೂ ಬೇಸರ ಇಲ್ಲ. ಹೌದಲ್ಲ, ಹಾಗಾದ್ರೆ ಪ್ರಾರಂಭ ಮಾಡೋಣವೇ? ಆಡಿದರು ಪಗಡೆಯಾಟವ ಉಭಯರು ಕೂಡಿ ಆಡಿದರು ಪಗಡೆಯಾಟವ. ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ. ಆಡಿದರು ಪಗಡೆಯಾಟವ. ಈಗ ಹಳೆ ಇಚ್ಛಿದ್ದೆ ಎರಡು ಹೌದು, ಅದ್ರದ್ದು ಯಾವ್ದನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇವೆಲ್ಲ ಕುತ್ಕೊಳ್ಳಿ. ಹರೇ ನಿನಗೆ ಹರೆ, ಹೌದು, ಗೌರವನಿಗೆ ಚೀತೆ ಆಗ್ಬೋದಲ್ಲ. ಮಾಡ್ಲಾ? ಹರೇ ಹರೆ ಚೀತೆ, ಹರೇ ಚೀತೆ, ಹರೆ ಚೀತೆ, ಹರೆ. ಪಗಡೆಯಾಟವ. ಅವ್ನೇ, ಅವ್ನೇ, ಅವ್ನೇ. ಹರೇ ಹರೇ ನೀನೇ ಗೆದ್ದವ. ಹೀಗೆ ನಾ ಹೇಳಿಲ್ವಾ ಅವನೇ ಚುರುಕಿದ್ದಾನೆ ಆಟದಲ್ಲಿ ಅಂತ. ಆಯ್ತಪ್ಪ, ಅವನಿಗೆಲ್ಲಿ ಮತ್ತೊಮ್ಮೆ ಹರೆ ಚೀತೆ. ಆಡಿದರು ಪಗಡೆಯಾಟವ ಉಭಯರು ಕೂಡಿ ಆಡಿದರು ಪಗಡೆಯಾಟವ. ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ. ಹರೆ ಸುಖ ಇಲ್ಲ. ಏನಾಯ್ತು? ಚಪ್ಪೆ ರೇಂಜಿಲ್ ನಿಮಗೆ ಬರ್ತಾ ಉಂಟಾ ಹೇಗೆ? ಹಾಗಾಯಿತು ಅಂತ ನಿನಗೆ ವಿಷಯ ಗೊತ್ತಿಲ್ವೋ? ಈ ಸರಸಕ್ಕಾಗಿ ಆಡುದು ಉಂಟು ನೋಡು. ಎಷ್ಟೊತ್ತಂತ ಆಡಬಹುದು? ಒಂದ್ ಸ್ವಲ್ಪ ಹೊತ್ತು ಆಡಬಹುದು. ನಮ್ಗೆ ಹಾಗಾಗ್ತದೆ. ಆಟಕ್ಕೆ ರಂಜನೆ ವಿಷಯ ಆಗ್ಬೇಕಾ? ಇದು ವಿಷಯ ಆಗುದಿಲ್ಲ. ಚಪ್ಪೆ ಸೆಟ್ಟಂತೆ ಎಂತ ಚಪ್ಪೆ ಆಯ್ತಪ್ಪ. ನಾಡಕದನ್ನೇ ಅಂತಾರೆ ನಾವಿಬ್ರು ಇತ್ತು ಆಟ ಚಪ್ಪೆ ಆಯ್ತು ಅಂತ. ಹಾಗಾಗ್ಬಾರ್ದು. ನಾವಿಬ್ರು ಇದ್ರು ಆಟ ಬಿಸಿ ಆಗ್ಬೇಕು. ಆಟಕ್ಕೊಂದು ರನ್ ಕಳೆ ಬರ್ಬೇಕು. ಧರ್ಮರಾಜ ಗೊತ್ತದೆ ನಿನಗೆ? ಹೇಳಿ ಮಗ. ಆಟಕ್ಕೆ ಕೂತಾಗ ಏನಾದ್ರು ಚೂರು ಪಾಲು ಹಾಕಿ ಆಡಿದ್ರೆ ಆ ಸಂತೋಷವೇ ಬೇರೆ. ಇಲ್ಲಿವರೆಗೆ ಏನೂ ಬೇಡ. ಈಗ ಮುಂದೆ ರಂಗು ಬರಬೇಕು. ಅದೆಲ್ಲ ಇದು ಬಹಳ ಅಲ್ಲ, ಅಲ್ಪ ಸ್ವಲ್ಪ ಆಟದಲ್ಲಿ ಸ್ವಾರಸ್ಯ ಇರಬೇಕು. ಯಾರಿಗೆ ಲಾಭ ಆಗ್ತದೆ ಅಂತ ಆಡುದಲ್ಲ, ರಂಜನೆಗೆ. ಹಾಲು ಸ್ವಲ್ಪ ಹಾಕಿಕೊಂಡು ಬನ್ನಿ. ಹೌದು, ಅದೀಗಲ್ಲ ಬಿಡಲ್ಲ ಆಗ್ತದ ಅಂತಲ್ಲೂ ಆಟಕ್ಕೆ. ಯಾವುದು? ಅಯ್ಯೋ, ನಾ ಆಟಕ್ಕಿಲ್ಲ. ನೀಲ್ಲ ಅಂತ ಹೇಳಿ ನಾವು ಬರ್ತಾನ? ನೀನು ಬೇಡ, ಅವನಿಗೆ ಗೊತ್ತೊಳ್ಳಿದ್ರ ಬಗ್ಗೆ ಅಲ್ಲ ಬೇಡ ಮಾಮ. ಆಟಕ್ಕೊಂದು ರಂಗು ಬರಬೇಕು. ಇಷ್ಟಕ್ಕೆ ಮಾತ್ರ. ಸಪ್ಪೆ ಊಟ ಸಪ್ಪೆ ಆದ್ರೆ ಏನ್ ನಮ್ಮಲ್ಲಿ ಕಡಿಮೆ ಉಂಟು ಅಂತ ಈಗ ಮಾಡ್ತೀರಾ? ಸಾರು ಸಪ್ಪೆ ಆದ್ರೆ ಉಪ್ಪಿಗೆ ನಂಜಿಕೊಳ್ಳೋದಿಲ್ವಾ? ಹಾಗೆ ಇದಕ್ಕೇನಾದ್ರೂ ವ್ಯವಸ್ಥೆ ಬೇಕು. ಬೇಡ ಬೇಡ ಅಲ್ಲ ಬೇಡ, ಅವನಿಗೆ ಗೊತ್ತು. ಅಲ್ಲ, ಅವನು ಬೇಡ ಅಂತ ಹೇಳು. ಅವು ಬೇಡ ಹೇಳಿ. ಮಾಮ ಹಿರಿಯ, ನೀ ಹೇಗೆ ಹೇಳು? ಅಲ್ಲಲ್ಲ, ಒಂದು ನಿನ್ನ ಕರ್ತವ್ಯ. ಓ, ಅವನಿಗೆ ಈ ಅಭ್ಯಾಸ ಇಲ್ಲ. ಅವನಿಗೆ ಎಂತ ಗೊತ್ತುಂಟು ಬರ ಇದ್ರ ಬಗ್ಗೆ? ಹೀಗೆ ಹೀಗೆ ನಿಂಗೆ ನಾವು ಅದರಲ್ಲಿ ನೀ ಪಳಗಿದವು. ನನಗಿಂತ ನೀವು ಚೂರ್ಪ ಅಲ್ಪ ಸ್ವಲ್ಪ ನಮಗಿಂತಲೂ ಹಿರಿಯರು ಮುರಿತು. ನೀನು ಜೋರಿದ್ದೀಯಾ ನೋಡುವ. ಈಗ ಎತ್ತವನಿದಲ್ಲ ಎರಡು ಬಾರಿ. ಯೋಚಿಸಬೇಡಿ ಮಾವ. ಏನ್ ನಮ್ಮಲ್ಲಿ ಕಡಿಮೆ ಉಂಟು ಅಂತ ಭಾವಿಸ್ಕೊಂಡ? ಮತ್ತೆ ಅದು 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 ಏನು ಕಡಿಮೆ ಉಂಟು ಅಂತ ಭಾವಿಸ್ಕೊಂಡ? ಏನು ಕಡಿಮೆ ಇಲ್ಲ, ನಾನು ಕಡಿಮೆ ಉಂಟು ಅಂತ ಹೇಳೋದೇ ಇಲ್ಲ. ಅದು ಎಂತ ಇಟ್ಟು ರಂಗು ಬರಬೇಕು ಅಂತಾದ್ರೆ ಆದ್ರೆ ಪಣ ಬಿಡುತ್ತೇನೆ ನಾನು. ಎಷ್ಟಿರುತ್ತೆ? 8 ಲಕ್ಷ ಹೊನ್ನನ್ನಿಟ್ಟಿದ್ದೇನೆ. ಪಣವನ್ನು 8 ಲಕ್ಷ ಹೊನ್ನನ್ನಿಟ್ಟೇನೆ. ಓ ನನ್ನ
ನಿನಗೆ ಹೆಚ್ಚಾಯ್ತಾ? 8 ಲಕ್ಷ ನಿನಗೆ ಹೆಚ್ಚಾಯ್ತಾ? ಕಡಿಮೆ ಆಯ್ತು. ಆ? ಅಲ್ಲ ಅವ ಹೇಳಿದ್ಮೇಲೆ ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ? ಅಣ್ಣಯ್ಯ ಬೇಡ. ಅಣ್ಣೆ ಬೇಡಲ್ಲ, ಆಟ ಬೇಕು. ಆಟಕ್ಕೆ ಇಡ್ಲೇಬೇಕು. ಈಗ ಎಷ್ಟು? 8 ಲಕ್ಷ. ಹಾ. ನಮ್ಮದು 8 ಲಕ್ಷ. ನಿನಗೆ 8 ಲಕ್ಷ ಹೆಚ್ಚಾಗಲಿಲ್ಲಲ್ಲ? ಇಲ್ಲ. ಹೆಚ್ಚಾಗುದಿಲ್ಲಲ್ಲ? ಇನ್ನು ಬರ್ತಾ ಉಂಟು, ಬನ್ನಿ. ಈಗ ಅದೇ ಚೀತೆ ಆಡಿದರು ಪಗಡೆಯಾಟವ. ಈಗ ನಾನು ಹೇಳ್ತೇನೆ. ಆಡುವುದು ನೀವು. ನಿಮ್ದು ಯಾವುದು? ಆಡಿದರು ಪಗಡೆಯಾಟವ. ಉಭಯರು ಆಡಿದರು ಪಗಡೆಯಾಟವ. 8 ಲಕ್ಷ. 8 ಲಕ್ಷ ಅವಳು ಬುಕ್ಕಿ ಬಿಡ್ತಾನ ಅವ ಧರ್ಮರಾಯ ಅವ. ಇಡ್ಲಿಕ್ಕೆ ಮಾತ್ರ ಅಷ್ಟೇ ಇರೋದಂದ್ರ. ಯಾರು ಹೇಳಿದ್ದು? ಉಂಟು ಅಂತ ಅದೆಲ್ಲ ಬೇಡ. ಆಗಲೇ ಹೇಳ್ಬೇಡಿ, ಗೊತ್ತಾಯ್ತಲ್ಲ. ಅವನು ಯೋಗ್ಯ ನನಗೆ ಗೊತ್ತುಂಟು, ನಿನಗೇನು ಗೊತ್ತುಂಟು? 8 ಲಕ್ಷ ಅಂತದ್ದು ನಿಂದಿಸುತ್ತಿದ್ದಾರೆ. ನಮ್ದೆಲ್ಲ 8 ಲಕ್ಷ ಒಂದು ರಾತ್ರಿ ಹೋಗ್ತಿತ್ತು ಅನ್ಸರ್ತಿ. ನಮ್ಮ ಯೋಗ್ಯತೆ ಅವರಿಗೆ ಗೊತ್ತುಂಟು. ಗೊತ್ತುಂಟ ಏನೋ ಹೇಳ್ತಾರೆ ಅಷ್ಟೇ. ಮೊನ್ನೆ ಪ್ರಪಂಚದ ಬೆಳಕನ್ನು ಕಂಡವು. ಅವ್ರು ಏನು ಗೊತ್ತುಂಟು? ಈ ಆಟ ನಮಗೂ ನಿಮಗೂ ಗೊತ್ತು ಮಾವ. ಈ ಆಟ ಹೇಗೆ ಗೊತ್ತುಂಟ? ಇವತ್ತೆಂಟು ಹೋಯ್ತು ಅಂತ ನಾವು ಸುಮ್ಮನೆ ಬೀಳ್ತೇವೆ, ಹೋಗೇ ಬಿಡ್ತಾರೆ. ನಾಳೆ ದಿವಸ ತೆಗಿಬೇಕಂತ ಮತ್ತೆ ಹೌದು. 8 ಹೋಯ್ತಾ ಮತ್ತೆ ಹಾಕ್ಬೇಕು. ನಿಮ್ಮ ಆಟಕ್ಕೆ ರಂಗು ಬರಬೇಕು ಅಂತಾದ್ರೆ ಹೆಚ್ಚಿಗೆ ನಮ್ಮ ಪ್ರಯತ್ನ ಇರಬೇಕು. ಮತ್ತೇನು ಇಲ್ಲ ಅಂತ ಅಂದ್ಕೊಂಡ್ಯ ಮಾವ. ಹೇಳುದಿಲ್ಲ. ಇಲ್ಲ ಉಂಟಪ್ಪ. ಇಂದ್ರಪ್ರಸ್ಥದ ಚದುರಂಗ ಸೇನೆಯನ್ನೇ ಬಲವಾಗಿಟ್ಟಿದ್ದೆ. ಗೌರವ ಕೇಳಿದೀಯಾ? ಹಸ್ತಿನಾವತಿಯ ಚದುರಂಗ ಬಲ ಬಣ. ಇದು ಈಗ ಹರೇ ಚೀತೆ ಚಿಂತೆ ನಮ್ಮದೇ. ಆಡಿದರು ಪಗಡೆಯಾಟವ. ಉಭಯರು ಕೂಡಿ ಆಡಿದರು ಪಗಡೆಯಾಟವ. ಸಮಸ್ತ ಸೇನೆ ನಮಗೆ ಬಂತು. ಈಗ ಆಟ ಬಿಡುವ ಸಾಕ. ಕೊಟ್ಟು ಬಿಡುವ ಪಾಪ, ನಮ್ಮೋನೇ ಅಲ್ವಾ. ಯಾರು ಕೊಡ್ಲಿಕ್ಕೆ ಹೇಳಿದ್ರು? ಅವನಿಗೆ ಮರ್ಯಾದೆ ಇಲ್ವ? ಇಗೂ ಉಂಟು ಇದು. ಮತ್ತೆ ಅವ ಯಾರು? ಧರ್ಮರಾಜ. ಖ್ಯಾತ ಧರ್ಮಜ. ಮತ್ತೆ ಮಾವ ಇಲ್ಲಿ ಏನೂ ಇಲ್ಲ ಅಂತ ಭಾವಿಸಿಕೊಳ್ಳಬೇಡ. ಏನುಂಟು? ಮುಂದಿನ ಆಟಕ್ಕೆ ಹಾ, ಇಂದ್ರಪ್ರಸ್ಥವನ್ನೇ ಬಲವಾಗಿಟ್ಟಿದ್ದೆ. ಇಂದ್ರಪ್ರಸ್ಥ ಅಂತೆ. ಹಸ್ತಿನಾವತಿಯನ್ನೇ ಬಲ. ಹರೇ ಚೀತೆ ಆಡಿದರು ಪಗಡೆಯಾಟವ. ಆಡಿದರು ಪಗಡೆಯಾಟವ. ಉಭಯರು ಆಡಿದರು ಪಗಡೆಯಾಟವ. ಸೊದೆಯನೆ ತುಮರಯ. ಸೊದೆಯನೆ ತುಮರಯ. ಮಿಗಿದ್ರ ನಮ್ಮ ಮಾಯ ತೋಯ. ಮತಮದಳೆ ನಡೆಯಲಿ ಉಳವಿ ಇದೇದೆಯೋ. ಸೋತೆಯೇನಯ್ಯೋ. ಸೋತೆಯೇನಯ್ಯ ಧರ್ಮಜ. ಹಸ್ತಿನಾವತಿ ಒಳಗೆ ಇಂದ್ರಪ್ರಸ್ಥ ಸೇರಿತಲ್ಲ ಈಗ. ಇದು ಆಟ ಮುಗಿಸುವ ಅಲ್ಲ, ಆಟ ಇಲ್ಲಿಗೆ ಸಾಕಲ್ಲ. ಎಂತ ಇಲ್ಲ ಪಾಪ. ಇನ್ನೆಂತ ಉಂಟು ಪಾಪ? ರಾಜ್ಯ ಹೋಯಿತು, ಇನ್ನೆಂತದಕ್ಕೆ? ಮಾಯ, ಇನ್ನೇನುಂಟು? ನೀವು ಒಪ್ಕೊಂಡ್ರಿ ಎಲ್ಲ ಹಿಂದಿರು ಕೊಟ್ಬಿಡುವ. ಹಾ, ಅದು ಆಯ್ತು. ಅವನು ನಮ್ಮವ. ಹೌದು, ಹೌದು. ಅಲ್ಲ, ಅವನಿಗೆ ಆ ಛಲ ಉಂಟು, ಕ್ಷಾತ್ರಿಯ. ಅವ್ನು ಬಿಡ್ಲಿಕ್ಕಿಲ್ಲ. ಆದ್ರೆ ನಮ್ಗೆ ಸಂಬಂಧ ಮತ್ತೆ ಎಲ್ಲ ಕೊಡ್ತೇವೆ ನಾವು. ಇದು ಆಟ ಈ ಧರ್ಮರಾಯ ನುಡಿಗತಿ ಖೋದಿ ಎಂದರೆ ನುಡಿದ ದುರುಳ ನಿಂದಿಗುವುದೇಕೆ ಪರಕೇನ ಎನ್ನಯ ಅನುಜನನ ಈ ಏನು ಅಣಕಿಸುತ್ತಿದ್ದೀರಾ ಮಾವ? ಅಣಕಿಸಿದಲ್ಲಪ್ಪ,
ಕಳ್ಕೊಂಡಿಯಲ್ಲ. ಇದಕ್ಕೇನು ಅಂಜುತ್ತೇನೆ ಅಳುಕುತ್ತಾನೆ ಧರ್ಮರಾಯ ಅಂತ ಭಾವಿಸಿಕೊಂಡ್ರ? ನನಗೆ ವಿಶ್ವಾಸ ಉಂಟು ನೀ ಅಳ್ಕೋದಿಲ್ಲ ಅಂತ. ಆಟ ಇಲ್ಲಿಗೆ ನಿಲ್ಲಿಸುವುದಲ್ಲ, ನಿಲ್ಲಿಸಬಾರದು. ಇನ್ನು ಪ್ರಾರಂಭ ಆಗಬೇಕು. ಮುಂದಿನ ಆಟಕ್ಕೆ ನನ್ನ ತಮ್ಮಂದಿರು ನಕುಲ ಸಹದೇವರನ್ನ ಒಮ್ಮೆ ಯೋಚನೆ ಮಾಡು. ನಿನ್ನ ತಮ್ಮಂದಿರನ್ನ ಪಣಕ್ಕಿಡುವ ಮೊದಲೇ ಒಮ್ಮೆ ಯೋಚನೆ ಮಾಡಿ ಇಡು. ಸುಮ್ಮನಿರ ಭೀಮ, ಇದು ನಾನು ಯೋಚನೆ ಮಾಡಿ. ಇಲ್ಲಿ ನೋಡು, ಸ್ಪರ್ಧಿಗಳಿಗೆ ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ, ಬೇರೆ ಮಾತಾಡ್ಲಿಕ್ಕಿಲ್ಲ. ಹೇಳದಿಯಾ ಭೀಮ? ಪಾಂಡವರಲ್ಲಿ ನೀವು ಮತ್ತೆ ನಾನು ಮಾತಾಡಬಾರದು, ಅದು ಇವರು ಪರವಾಗಿ ಆಡುದಲ್ವ? ಮೊದಲೇ ಹೇಳಿದ್ರಲ್ಲ ಕೌರವರಲ್ಲಿ ನಾನು ಮಾತಾಡ್ತೇನೆ, ಪಾಂಡವರಲ್ಲಿ ನೀನು ಮಾತಾಡ ಉಳಿದವರೆಲ್ಲ ಆಡಿದರು ಏನಿಟ್ಟಿದ್ದೆ? ಹನುಮಂತರನ್ನ ಯಾವ್ದನ್ನ? ನಕುಲ ಸಹದೇವರು ಸಾಧ್ಯವರು ಪ್ರತಿಯಾಗಿ ನಾನು ಇಡಬೇಕಲ್ವಾ? ದುರ್ಮುಖ ದುರ್ಮತಿ ಇಟ್ಟಿದ್ದೇನೆ. ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ. ಧರ್ಮರಾಯ ನಕುಲ ಸಹದೇವರು ಈ ಕಡೆ ಬನ್ನಿ. ಬನ್ನಿ ಬನ್ನಿ. ಅವರಿಬ್ಬರು ಇಚ್ಛೆ ಬಂತು. ಆಟ ನಿಲ್ಲಿಸುವ ಆಟ ಸಾಕಲ್ಲ. ಪ್ರತಿ ಇಲ್ಲದ ಪ್ರತಾಪಿ ಭಗವಂತನ ಪಾರ್ಥ ಅವನನ್ನ ಪಣವಾಗಿಡ್ತಾ ಇದ್ದೇವೆ. ವಿಕರಣ ಆಡಿದರು ಪಗಡೆಯಾಟವ ಉಭಯರು ಕೂಡಿ ಆಡಿದರು ಪಗಡೆಯಾಟವ. ನಮ್ಮ ಕಡೆ ಬಂದ ಸೋತ ಹೇಗೆ ಈಗ? ಈಗ ಸಾಕ, ನನಗೆ ಕಾಲು ನೋವು ಬಂತು ಸಾಕು. ಅವನಲ್ಲಿ ಎಂತದ್ದು ಇಲ್ಲ, ಬತ್ತಾಮಿ ಅಂತ ಕೆಲಸ. ನಿಮಗೆ ಕಾಲು ನೋವು ಬಂದರೂ ಸರಿ, ಆಟ ಮಾತ್ರ ನಿಲ್ಲಬಾರದು. ಯಾಕೆ? ಎಂತ ಉಂಟು ಆಟ ಆಡು. ಎಲ್ಲವನ್ನ ಕಳೆದುಕೊಂಡ್ರು ಮತ್ತೆ ಪುನಃ ಒದಗಿಸಿಕೊಡುವ ನನ್ನ ಮುತ್ತಿನ ತಮ್ಮನಿದ್ದಾನೆ. ಯಾರು? ಶತಗಜತ್ರಾಣಿ ಭೀಮ. ಏನು ಕಾಲು ನೋವು ಹೆಚ್ಚಾಗೋಯ್ತಾ? ಸುದ್ದಿ ಬರ್ತಲ್ಲ ಮನೆಯ. ನೀನ್ ಎಲ್ಲಿಗೆ ಹೋದಲ್ಲ? ಅವತ್ತು ಅಲ್ಲಿ ಇಲ್ಲಿ ಬಂದ್ರು ಬಂದಂತ ಓಡ್ತೆ. ಅವ್ನು ನೋಡ್ಲಿಕ್ಕೆ ಹೋದಲ್ಲ? ಭೀಮನ ಅಡ ಇಡುದು ಅಡೆ ಇಡುದಲ್ಲ. ಬಿಡುದಲ್ಲ. ಅದೇ ಅದೇ ಅವ ಅದೇ ಅಡೆ ಇಡುದು. ಕಟ್ಬಿಟ್ರ ಯುದ್ಧಕ್ಕೆಲ್ಲ ಬಣ ಬಣ ಬಣ. ಯಾರನ್ನಿಟ್ಟೆ? ಭೀಮ, ನಿನ್ನ ಮುತ್ತಿನ ತಮ್ಮ ಭೀಮ. ನನ್ನ ಭುಜಕ್ಕೆ ಭುಜ, ನನ್ನ ಮುತ್ತಿನ ತಮ್ಮ ದುಶ್ಯಾಸನ. ಆಡಿದರು ಪಗಡೆಯಾಟವ ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ. ದೈವದತ್ತವಾಗಿ ಬಂದಿರುವಂತ ಆಯುಧವನ್ನ ಪಣವಾಗಿಟ್ಟಿದ್ದೇನೆ. ಅದೊಂದು ಉಂಟಲ್ಲ. ಈಗ ಇದಕ್ಕೆ ಪಣ ನಿಮ್ಮತ್ತು. ಆಯುಧವ ನಮ್ಮಲ್ಲಿ ಇದ್ದಿದ್ದೆಲ್ಲ ಇಡ್ತೀನಿ. ಅಷ್ಟು ನಮ್ಮ ಇಡುವುದೇ. ಈಗ ಯಾಕಂದ್ರೆ ನಮ್ಗೆ ಯಾವ ದೇವರು ಸಂಬಂಧಿಕರಲ್ಲ. ಅಲ್ಲ ಕಂಟ್ರು ಅಲ್ಲ. ಹೌದು, ನಮ್ಮ ಅಪ್ಪನ ದೇವರು ಅಷ್ಟೇ. ಆದ್ರಿಂದ ಹರೇ ಚಿಟ್ಟೆ ಹರೇ. ಆಡಿದರು ಪಗಡೆಯಾಟವ ಉಭಯರು ಕೂಡಿ ಆಡಿದರು ಪಗಡೆಯಾಟವ. ಆಯುಧವು ನಮ್ಮ ಕಡೆ ಬಂತು. ಈಗ ಇನ್ನೇನುಂಟು ಧರ್ಮರಾಯ?
ಎಲ್ಲ 4 ಜನ ತಮ್ಮಂದಿರುವುದು. ಈಗ ನೀ ಧರ್ಮಕ್ಕೆ ರಾಯ ಆಗ್ತೀಯೋ ಧರ್ಮರಾಯ? ಯೋಚಿಸಬೇಡಿ ಮಾವ, ಹಾ ಇವ ಧರ್ಮರಾಯ. ಹಾ ನನ್ನನ್ನೇ ನಾನು ಪಣವಾಗಿಟ್ಟಿದ್ದೇನೆ ಮುಂದಿನ ಆಟದಲ್ಲಿ. ಆಡುವ ನೀನೇ ಪಣವಾಗಿರ್ತೀಯ. ಹೌದು, ನಮ್ಮಲ್ಲೂ ಹಾಗೆ. ಆಡುವ ಮಾವನೇ ಪಣ. ಇದು ನಾವು ಒಪ್ಲಿಕ್ಕೆ ಇಲ್ಲ, ನಾನು ಒಪ್ಪುದಿಲ್ಲ. ನಾವು ಒಪ್ಲಿಕ್ಕಿಲ್ಲ. ಸರಿ ಹುಟ್ಟಿ ಹೇಳಿದ್ದು ಎಂತ ಮಾತಾಡ್ತೆ ಮರೆ. ಒಂದಾಟಕ್ಕೆಲ್ಲ ಸಮಸ್ಯೆ ಇದೆ. ಒಂದಾಟ ಕಲ್ಲ ಮರೆ, ನಾನು ಅವನ ಪರವಾಗಿ ಆಡು. ಹಾಗೆ ಅಲ್ಲ ಮರ, ಇಪ್ಪತ್ತೆಲ್ಲ ನೀನೇ ಗೆದ್ದೆ. ನನ್ನನ್ನು ಇಟ್ಟಕ್ಕೆ ನಾವು ಗೆದ್ದ ಅಂದ್ರೆ ಮಜಾ ಆಗುದಿಲ್ಲ ಮರ. ಏನಾಯ್ತು ನಿಮ್ಮಲ್ಲಿ? ಯಾವುದೇ ಮಾತುಕತೆ ಅಲ್ಲ, ಪಂಗವರಲ್ಲಿ ಹಿರಿಯವ ನೀನು, ನಾನು ಕೌರವರಲ್ಲಿ ಹಿರಿಯವ ನಾನು, ನಾನೇ ಪಣ. ಇದು ಇದು ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ ಇವರು ಹೋದ್ರು. ಅವತ್ತು ಈಗ ತಲೆ ತಗ್ಸ್ಬಿಟ್ಟ ಪಾಪ. ಏನುಂಟು ಧರ್ಮರಾಯ? ಏನೋ ಇದ್ರು ಅಳುಕುವುದು ನೋಡೀಗ ಅಳುಕುವೆನೆ ನೋಡೀಗ ನಿನ್ನ ಗರ್ವವ ಮುರಿವೆ ನಿನ್ನ ಗರ್ವವ ಮುರಿವೆ ಲಲನೆ ಪಾಂಚಾಲ ಎಂಬ ಪಣವಿಟ್ಟೆ ಆಡಿದ ಧರ್ಮದ ಮಾರ್ಗದಲ್ಲಿ ಇರುವ ಈ ಧರ್ಮರಾಯ ಮಾಮ ಶಕುನಿ ಏನು ಅಳುಕುತ್ತಾನೆಂದು ಮಾಡ್ಕೊಂಡ್ಯಾ ನೀನು? ಮತ್ತೆ ಎಲ್ಲ ಹೋಯ್ತಲ್ಲ. ಇಲ್ಲಿ ಎಂತ ಉಂಟು? ಇನ್ನೂ ನಮ್ಮಲ್ಲಿ ಉಂಟು. ಏನು ಇನ್ನೂ ಉಂಟು. ಯಾವುದುಂಟು? ಪಂಚವಲ್ಲಭ ಪಾಂಚಾಲೆ ನಮ್ಮ ಇವರ ಮಡದಿ ಎಂತ ಮಾತಾಡ್ತೆ ಮರೆ. ಹೆಂಗಸಿಟ್ಕೊಂಡು ಹೆಂಗಸರನ್ನೆಲ್ಲ ಇಟ್ಟು- ಪತಿವ್ರತ ಶಿರೋಮಣಿ. ಹೆಂಗಸರನ್ನ ನಾನು ಮರ ಎಂತೆಂತ ದೊಡ್ಡ ಆಟಕ್ಕೆ ಹೋದ್ರು ಹೆಂಗಸರೆಲ್ಲ ಇಟ್ಟು ಆಡುತ್ತಿಲ್ಲ ಮಾರೆ. ಎಂತ ಮಾತಾಡ್ತೆ ಮಾರೆ. ನಾನು ನಿನ್ನೆಲ್ಲ ಇದ್ದಿ ಕೇಳ್ತ ಅಲ್ಲಿ ಆಡುವುದೂ ಇಲ್ಲ. ಇದು ಬೇಡ ಅಂತ ಹೇಳಿದ್ದ. ಇಡಬೇಕಾದವನ ಹೌದು, ಕರೆ. ನಾನೇ ಹೇಳ್ತಾ ಇದ್ದದ್ದು. ಮತ್ತದ್ದು? ಪಣಕ್ಕೆ ಯಾರು ಹೇಳು? ಪಂಚಪಾಂಡವರ ಮಡದಿ, ಹಾ. ಐವರ ಮಡದಿ ಹಾ. ಪಾಂಚಾಲೆ ದ್ರೌಪದಿಯನ್ನೇ ಪಡೆಬಿಟ್ಟಿದ್ದೆ. ನಿಮ್ಮ ಕಡೆಯಿಂದ ನಿಮ್ಮ ಹೆಂಡತಿ, ಹೌದು. ನಮ್ಮ ಕಡೆಯಿಂದ ನಮ್ಮ ಅತ್ತೆ. ಅವಳು ಯಾವ ಕರ್ಮಕ್ಕೆ ಮಾರಾಯ. ಒಮ್ಮೆ ಅವಳು ಗೆದ್ರು ಅವಳಿಗೆ ಕೆಲಸ ಮಾಡ್ಲಿಕ್ಕೂ ಆಗುದಿಲ್ಲ. ಅವಳು ಯಾವ ಕರ್ಮಕ್ಕೆ? ಅದಕ್ಕೆ ನಾವು ಒಪ್ಬೇಕಲ್ಲ. ಅವಳಿಗೆ ಒಪ್ಪುದಿಲ್ಲ. ಪಾಂಚಾಲಿಯನ್ನ ಇಡ್ತೀಯ ಅಂತಾದ್ರೆ ಹಾ. ಧರ್ಮರಾಜ ನನ್ನ ಮಡದಿ ಭಾನುಮತಿ. ಹಾ, ಇದು ಪಂತ. ಹೆಂಡತಿ ಯಾವ್ದ್ರಿಂದ ಹೇಳು? ಅರೆ ಸೀತೆಯ ಹರೇ ಅವ ಸೀತೆ. ಆಡಿದರು ಪಗಡೆಯಾಟವ ಉಭಯರು ಆಡಿದರು ಪಗಡೆಯಾಟವ ಇವರನ್ನು ನಿನಗೆ ಕೊಟ್ಟಂತ ಮಾತನ್ನ ಉಳಿಸಿಕೊಂಡಿದ್ದೇನೆ. ನಮಗೆ ಸಂಪತ್ತು ಬಂದಿದ್ದು ಮುಖ್ಯ ಅಲ್ಲ. ಅಲ್ಲ. ಆ ಇವರು ಹಾ. ಬಸವನ ಗೋತ್ರದವರು, ಹಾ. ಅವರು ಬಂದಿದ್ದು ಮುಖ್ಯ ಅಲ್ಲ. ಅಲ್ಲ. ಬಿದ್ದಿರೇ ಬಾವ, ನೋವೈತೆ ಬಾವ, ಕುರುಡರೆ ಕುರುಕುಲ ಮೈಯೆಲ್ಲ ಒತ್ತಾಯ್ತೆ ಬಾವ,
ಬರ್ಸ್ಕೊಳ್ಳಿ ಬಟ್ಟೆ ತಗೊಳ್ಳಿ ಬಾಬಾ. ದ್ರೌಪದಿ ಅವತ್ತು ನಾವಿದ್ದೆ ಹೇಳುವಾಗ ಇದ್ದೀರೇ ಬಾವ, ನಮ್ಮೈತೆಯೇ ಬಾವ, ಮತ್ತೆ ಐತೆಯೇ ಬಾವ. ಬರ್ಸ್ಕೊಳ್ಳಿ ಬಟ್ಟೆ ತಗೊಳ್ಳಿ ಬಾಬಾ. ಬಟ್ಟೆ ನಿನಗೆ ಕೊಡ್ತಾಳೆ ಅವಳು. ಕರವಸ್ತ್ರ ಬಿಸಾಡ್ತಾಳೆ ಅವಳು ಅಲ್ವಾ? ಈಗ ನಮ್ಮ ಪಾಲಾಗಿದ್ದಾಳೆ. ನಿನಗೆ ಕೊಟ್ಟ ಮಾತನ್ನು ನಾನು ಉಳಿಸ್ಕೊಂಡಿದ್ದೇನೆ. ಇನ್ನು ಮುಂದೆ ನಿನ್ನ ಕೆಲಸ. ಏಯ್ ಮಾಮ, ಹಾ, ಸಭೆ ಬಿಟ್ಟು ಹೋಗ್ಬೇಕು. ಅಲ್ಲೇ ಇರ್ತೇನೆ, ಬೇಕಾದಲ್ಲಿ ಕರೆಸಿಕೊ. ನಿಮ್ಮ ಉಪಕಾರ ಯಾವ ಕಾಲಕ್ಕೂ ಮರೆಯುವುದಿಲ್ಲ. ಒಳ್ಳೆಯದಾಗಲಿ. ಯಾರಲ್ಲಿ ಮಾವನ ಸೇವೆಗೆ 18 ಹೆಣ್ಣು ಮಕ್ಕಳಿಡಿ. ಎಷ್ಟೊಂದೇ? 18 ಹೆಣ್ಣು ಮಕ್ಕಳು. ನಿನ್ನ ಅತ್ತೆ ಬರಲಿಲ್ಲಲ್ಲ? 18 ಅಲ್ಲ, ಅವಳು ಬಂದು ಬರಗಳಾಗ್ತದೆ ಅಂತ. ಅವರಿಗೂ ಹಾ, 16 ಬೇಡ, ಸೇವೆ ಜನವೇ ಬೇಡ. ನಮ್ಮ ಸೇವೆ ನಾವೇ ಮಾಡ್ಕೊಳ್ತೇವೆ, ಬೇಕಾದ ನಾವೇ ತಗೊಳ್ತೇವೆ. ನಿನ್ನ ಸಂತೋಷ ಆಯ್ತಾ ಇಲ್ವಾ? ನನಗದೇ ಮುಖ್ಯ. ಹರೇ ಚಿತ್ತೆ ಜಿತ್ತೆ ಹರೇ, ಹರೇ ಚಿತ್ತೆ ಹರೇ. ಇವನ್ನೆಲ್ಲ ಆ ಕಡೆ ಕರ್ಕೊಂಡು ಪೊಲೀಸ್ ಆಗಿತ್ತು ಆಗಿತ್ತು. ಅವಳು ಬಂದಿದ್ದಾಳೆ ಅಲ್ಲವೋ? ಆ ಲಲನೆ ದ್ರೌಪದಿ ಅಂತಃಪುರದಲ್ಲಿದ್ದಾಳ. ಹೌದೌದು. ಅವಳನ್ನ ಸಭೆಗೆ ಬರ್ಲಿಕ್ಕೆ ಹೇಳು. ಹೇಳಿದವ ನಾನು ಅಂತ ಹೇಳಿ. ನಮೋ ನಮಃ. ಕನಕ ಮನುಮಥನ ಮತದಾನಿಗಿರಗುತ್ತ ಪೇದ ದೂತ ದೇವಿ ಲಾಲಿಸಮ್ಮ ದೇವಿ ಲಾಲಿಸಮ್ಮ ಯಮ್ಮಯ ಕುರುಭುವರ ಎಂದ ನಿಮ್ಮ ಯಮ್ಮಯ ಕುರುಭುವರನಿಂದ ನಿಮ್ಮ ಕೋವಿದರಾಡುವ ಜೂತದ ಸಭೆಗಿಂದು ಕೋವಿದರಾಡುವ ಜೂತದ ಸಭೆಗಿಂದು ನೀವೈತಗುವುದೆಂದನೋ ಮತ್ತವನೋ ನೀವೈತಗುವುದೆಂದನೋ ಮತ್ತವನೋ ಅಮ್ಮ ತಾಯೇ, ನಮೋ ನಮಃ ನಮೋ ನಮಃ. ನಾನಮ್ಮ ಪ್ರಾತಿಗಾಗಿ. ಹೌದಮ್ಮ. ಇಲ್ಲಿಂದ ಬಂದೆ, ಏನು ವಿಷಯ? ಅಮ್ಮ, ಇವತ್ತು ನಾನಾಗಿ ಬಂದಿದ್ದಲ್ಲ ತಾಯಿ, ಇನ್ನೊಬ್ಬರ ಪ್ರೇರಣೆಯಿಂದ ಇಲ್ಲಿವರೆಗೆ ಬಂದಿದ್ದೇನೆ. ನಿನ್ನನಿಲ್ಲಿಗೆ ಯಾರೋ ಕಳುಹಿ ಕೊಟ್ಟಿದ್ದಾರೆ. ಹೌದಮ್ಮ. ಯಾರದು, ಏನು ವಿಷಯ? ಕೌರವೇಶ್ವರನನ್ನು ಕಳುಹಿ ಕೊಟ್ಟಿದ್ದಾರೆ. ಹೌದೌದು. ಒಂದು ವಿಷಯ ಹೇಳುವುದಕ್ಕಾಗಿ ಕಳುಹಿ ಕೊಟ್ಟಿದ್ದಾರೆ. ವಿಷಯ ಅಮ್ಮ, ಏನ್ ಮಾಡೋಣ ಹೇಳಿ? ನಿಮ್ಮೊಳಗೆ ಕೌರವರು ಮತ್ತು ಪಾಂಡವರ ಒಳಗೆ ಜೂತಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ಜೂತು? ಹೌದೌದು, ಜೂಜಾಟ ಆಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೇಳಿ ಕಳಿಸಿದ್ದಾರೆ ಅಂತ ವಿಷಯವನ್ನು ಕೇಳಿದ್ದೇನೆ ನಾನು ಹೊತ್ತಿನಾವತ್ತಿಗೆ. ಅದು ಪ್ರಥಮದಲ್ಲಿ ಸರಸಕ್ಕಾಗಿ ಆಡಿದ್ದು ತಾಯಿ.
ಆಟದಲ್ಲಿ ನಿಮ್ಮವರೆಲ್ಲ ಎಲ್ಲ ಆಟದವರು ಗೆದ್ರು ತಾಯಿ. ನಾವೆಲ್ಲರೂ ಸಂತೋಷ ಪಟ್ಟಿದ್ದು ಹೌದು. ಆವಾಗ ಅದರಲ್ಲಿ ಯಾವುದೇ ರೀತಿಯ ಅಭಿರುಚಿ ಇಲ್ಲ ಎಂಬ ಕಾರಣಕ್ಕಾಗಿ ಏನಾದ್ರೂ ಒತ್ತೆ ಇಟ್ಟು ಆಡೋಣ ಎನ್ನುವುದಾಗಿ ಪ್ರಾರಂಭ ಮಾಡಿದ್ರು. ಪ್ರಥಮದಲ್ಲಿ ಆಡುವುದಕ್ಕೆ ನಿಮ್ಮ ನಾಡನ್ನೇ ಒತ್ತೆ ಇಟ್ಟರು ತಾಯಿ. ಹೌದು, ಅಲ್ಲಿಯೂ ನಿಮ್ಮವರ ಪಾಲಿಗೆ ಸೋಲೆ ಉಂಟಾಯಿತು ತಾಯಿ. ಬೊಕ್ಕಸ ಭಂಡಾರವನ್ನೆಲ್ಲ ಒತ್ತೆ ಇಟ್ಟರು ತಾಯಿ. ಅಲ್ಲಿಯೂ ನಿಮ್ಮವರ ಪಾಲಿಗೆ ಸೋಲು ಉಂಟಾಯಿತು ತಾಯಿ. ದೇಶ ಕೋಶ ಬೊಕ್ಕಸ ಭಂಡಾರಾದಿಗಳನ್ನೆಲ್ಲ ನಮ್ಮವರು ಕಳೆದುಕೊಂಡ್ರು. ಹೌದು, ಅಂತೂ ಸೋಲನ್ನು ಅನುಭವಿಸಿ ಹಾ, ಬರ್ತಾ ಇದ್ದಾರೆ ನಮ್ಮವರು. ಇಲ್ಲ ತಾಯಿ, ಅಷ್ಟಕ್ಕೆ ಆಟ ಮುಗಿಯಿತು ಎನ್ನುವುದಾಗಿ ಭಾವಿಸಿಕೊಳ್ಳಬೇಡಿ. ಮತ್ತೆ ಆಮೇಲೆ ಧರ್ಮರಾಯರು ತನ್ನ ತಮ್ಮನಾಗಿರುವಂತಹ ನಕುಲ ಸಹದೇವರನ್ನು ಒತ್ತೆ ಇಟ್ಟರು ತಾಯಿ. ಅಲ್ಲಿಯೂ ನಿಮ್ಮವರ ಪಾಲಿಗೆ ಸೋಲುಂಟಾಯಿತು ತಾಯಿ. ಇಲ್ಲ ತಾಯಿ, ಅರ್ಜುನನನ್ನು ಒತ್ತೆ ಇಟ್ಟು ಅಲ್ಲಿಯೂ ನಿಮ್ಮ ಪಾಲಿಗೆ ಜಯ ಎನ್ನುವುದು ಸಿಗಲಿಲ್ಲ ತಾಯಿ. ಹಾಗಿದ್ರೆ ಒತ್ತೆ ಇಟ್ಟು ಆಡುವಂತಹ ಯಾವ ಆಟದಲ್ಲಿಯೂ ನಿಮ್ಮವರ ಪಾಲಿಗೆ ಜಯ ಎನ್ನುವುದು ಸಿಗಲಿಲ್ಲ ತಾಯಿ. ಆಮೇಲೆ ಭೀಮಸೇನನ್ನು ಒತ್ತೆ ಇಟ್ಟು ಅಲ್ಲಿಯೂ ಸೋಲು. ಆಮೇಲೆ ಧರ್ಮರಾಯ ಏನ್ ಮಾಡಿದ್ರು ಗೊತ್ತ ತಾಯಿ? ಬಳಿಕ ತನ್ನನೇ ಸೋತನು, ಬಳಿಕ ತನ್ನನೇ ಸೋತನು. ನಿಮ್ಮನು ನಿಪದಿಲಕ ಸೋತನು ಮಾತೇನೋ, ನಿಮ್ಮನ್ನು ನೃಪತಿಲಕ ಸೋತನು ಮಾತೇನೋ. ಛಲದಿ ನಿಮ್ಮನೆ ಬಂಡಿ ಕಳೆದುಕೊಂಡೀಗ ನಮ್ಮ, ಛಲದಿ ನಿಮ್ಮನ್ನೇ ಒಡ್ಡಿ ಕಳೆದುಕೊಂಡೀಗ ನಮ್ಮ. ಕಳಸು ಯೋಧನನು ನಿತ್ಯಾಕ್ಷಣದಿ ಎಳೆದು ತರಲು ವೇದ. ಬೇಳುವೆನೊಂದು ಆವಿಭಾವದಿ ಮೆರೆವಾ. ಇಷ್ಟಾದ್ರೂ ಧರ್ಮರಾಯರು ಆಟ ನಿಲ್ಲಿಸಲಿಲ್ಲ ತಾಯಿ. ಇಲ್ಲ, ಮುಂದುವರೆದು ಮತ್ತೆ ಒತ್ತೆ ಇಡುವುದಕ್ಕೆ ಏನಿತ್ತು? ತನ್ನನ್ನೇ ತಾನು ಒತ್ತೆ ಇಟ್ಟು ಆಡುತ್ತಾಯಿ. ಅಲ್ಲಿಯೂ ಅವರ ಪಾಲಿಗೆ ಜಯ ಎನ್ನುವುದು ಸಿಗಲಿಲ್ಲ. ಆಮೇಲೆ ಕೊನೆಯದಾಗಿ ನಿಮ್ಮನ್ನೇ ಒತ್ತೆ ಇಟ್ಟು ತಾಯಿ, ನಿಮ್ಮನ್ನೇ ಒತ್ತೆ ಇಟ್ಟು ಅಲ್ಲಿಯೂ ನಿಮ್ಮವರ ಪಾಲಿಗೆ ಸೋಲೆ ಉಂಟಾಯಿತಮ್ಮ, ಸೋಲೆ ಉಂಟಾಯಿತು. ಅಲ್ಲಿಗೆ ಮುಗಿಯಿತ ಆಟ ಮುಗಿಯಿತಮ್ಮ. ಆಮೇಲೆ ಕೌರವೇಶ್ವರ ಹೇಳಿದಂತ ಮಾತು ಇಷ್ಟಲ್ಲ, ಜಯ ಎನ್ನುವುದು ನಮ್ಮ ಪಾಲಿಗಾಗಿದೆ, ಇನ್ನು ಉಳಿದಿತ್ತು ನೀವು. ಹಾಗಾಗಿ ನೇರವಾಗಿ ಅಲ್ಲಿಗೆ ಹೋಗು, ಅವಳನ್ನು ಕರೆತರಬೇಕೆನ್ನುವುದಾಗಿ ಹೇಳಿದ್ರು. ಹಾಗಾಗಿ ಬಂದಿದ್ದೇನಮ್ಮ. ಸೋತಿರುವ ನನ್ನನ್ನ ಎಳೆತರುವುದಕ್ಕಾಗಿ ಕಳುಹಿಸಿದ್ರೆ. ಹೌದಮ್ಮ. ಪ್ರಾಧಿಕಾಮಿಕನಿಂದ ನುಡಿಗೆ ಪ್ರಾಧಿಕಾಮಿಕನಿಂದ ನುಡಿ ಕೇಳ್ದ ತಡೋದರಿ ಮರುಗಿ ನುಡಿದಳು. ಸೋದನೆ ಸೋತನೆ ಎನ್ನರಸ ಹಿರಿಯರ ಮಾತು ನಿಜವಾಯಿತು. ಸೋದನೆ ಎನ್ನರಸ ಹಿರಿಯರ ಮಾತು ನಿಜವಾಯಿತು. ಹಿರಿಯರ ಮಾತು ನಿಜವಾಯಿತು.
ರಾಜಸೂಯಾಧ್ವರವನ್ನು ಮಾಡಿ ಪ್ರಪಂಚವನ್ನು ಮುಷ್ಟಿಯಲ್ಲಿ ಹಿಡ್ಕೊಂಡಂತಹ ಪಾಂಡವರು, ಅದರಲ್ಲಿಯೂ ಧರ್ಮಧೀರವಾಗಿರುವಂತಹ ಧರ್ಮರಾಯ ಸೋತರೆ ಈ ಕ್ಷತ್ರಿಯರಿಗೆ, ಈ ಅರಸು ಮಕ್ಕಳಿಗೆ ಜೂತ ಎನ್ನುವಂತಹ ವ್ಯಸನ ಅತಿ ವಿಚಿತ್ರ. ಹಾಗಂತದ್ದು ತಪ್ಪು ಅಂತ ಹೇಳುವುದಕ್ಕಾಗುವುದಿಲ್ಲ. ಸಪ್ತಲ್ ವ್ಯಸನಗಳಲ್ಲೊಂದು ಈ ಜೂತ. ಹೌದು, ಮದ್ಯ, ಮಾನಿನಿ, ರಗಬೇಟೆ, ಜೂತ, ಇವೆಲ್ಲವುಗಳಲ್ಲಿ ಅತಿ ಕೆಟ್ಟದ್ದು ಜೂತ ಅಂತ ಹೇಳಿದ್ರು. ಯಾಕೆ? ಮನುಷ್ಯ ಕಳ್ಕೊಂಡ್ರೆ ಏನನ್ನು ಕಳ್ಕೊಳ್ಬಹುದು, ಹೆಚ್ಚಿನ ಕಳ್ಕೊಳ್ಬಹುದು. ದಂಡ ಪಾರುಷ್ಯ, ವಾಕ್ಪಾರುಷ್ಯ, ಅರ್ಥದೂಷಣ, ಇವುಗಳೆಲ್ಲವುಗಳಲ್ಲಿ ಅತಿ ಕೆಟ್ಟದ್ದು ಜೂತ. ಜೂತವನ್ನು ಆಡುವುದರ ಮೂಲಕವಾಗಿ ನಮ್ಮವರು ಎಲ್ಲವನ್ನೂ ಕಳ್ಕೊಂಡರು. ಹಿಂದೊಮ್ಮೆ ಅಡವಿಯಲ್ಲಿ ಅಲೆದಾಡುತ್ತಿರುವ ಸಂದರ್ಭಕ್ಕೆ ನೀವು ನನ್ನ ಮೊಮ್ಮಕ್ಕಳು, ನೀವು ಇಲ್ಲಿ ಬರಬೇಕು, ನೀವು 105 ಮಂದಿ ಬಂದಾಗಿ ಬದುಕಬೇಕು ಎನ್ನುವಂತಹ ಹೇಳಿಕೆಯಿಂದ ಭೀಷ್ಮಾಚಾರ್ಯರು ನಮ್ಮನ್ನೆಲ್ಲ ಇಲ್ಲಿಗೆ ಕರೆಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದರು. ನಮ್ಮನ್ನು ಕರೆಯುವುದಕ್ಕಾಗಿ ಬಂದಂತಹ ವಿದುರನೆ ಆಡಿದ ಮಾತು, ನಿಮ್ಮನ್ನು ಕರೆಯುವುದಕ್ಕೆ ಬಂದರೂ ಬರಬೇಡಿ ಅಂತ ನಾನು ಹೇಳುತ್ತೇನೆ. ಯಾಕೆ? ಬಂದಿ ಅಂತಾದರೆ ಸುಖವಿಲ್ಲ ನಿಮಗೆ ಹಸ್ತಿನಾವತಿಯಲ್ಲಿ. ಆ ಕಾಲಕ್ಕೆ ಧರ್ಮರಾಯನಲ್ಲಿ ನಾವು ಹೇಳಿದ್ವಿ, ನಾವೀಗಿರುವಂತಹ ಸ್ಥಿತಿಯೇ ನಮ್ಮ ಸುಖ, ನಾವಿಲ್ಲಿ ಸಮಾಧಾನದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ಕೇಳಲಿಲ್ಲ. ನಮ್ಮೆಲ್ಲರನ್ನ ಓಲೈಸಿ ನಾವು ಒಂದಾಗಿ ಬದುಕಬೇಕು ಎನ್ನುವಂತಹ ಆಶಯವನ್ನು ಹೊತ್ತು ಇಲ್ಲಿಯವರೆಗೆ ಕರೆತಂದಿತ್ತು. ಆದರೆ ಅದೇ ಸಂಶಯವನ್ನು ವ್ಯಕ್ತಪಡಿಸಿರುವಂತಹ ಅದನ್ನು ನಾಡಿದ ಮಾತು ಸತ್ಯ ಎಂದು ನನಗೆ ಈಗ ಅರ್ಥವಾಗ್ತಾ ಇದೆ. ಹಾಗಿದ್ರೆ ನಮ್ಮವರನ್ನ ಸಾಹಸದಿಂದ ಸೋಲಿಸುವುದಕ್ಕಾಗುವುದಿಲ್ಲ ಅಂತ ಯೋಚಿಸಿದ ಕೌರವ ಈ ರೀತಿಯಾದಂತಹ ಅನ್ಯಾಯದ ಮಾರ್ಗವನ್ನ ಅನುಸರಿಸಿದ್ದಾನೆ ಎನ್ನುವುದಕ್ಕೆ ಅನುಮಾನವೇ. ಹಾಗಿದ್ರೆ ಅಗಡೆಯಾಡುವುದರ ಮೂಲಕವಾಗಿ ಸಕಲವನ್ನು ಕಳ್ಕೊಂಡಿರುವಂತಹ ನಮ್ಮವರು ಮಾತನಾಡಬೇಕು, ತಲೆ ತಗ್ಗಿಸಿದ್ದಾರೆ. ಆ ಕಾರಣಕ್ಕಾಗಿ ದೂತ ನಿನ್ನನ್ನು ಕಳುಹಿಸಿದ. ದೂತನೇ ಲಾಲಿಸಯ್ಯ ದೂತನೇ ಆಲಿಸಯ್ಯ ಬೇಡುವೆನೊಂದು ಮಾತನು ಪಾಲಿಸಯ್ಯ, ಬೇಡುವೆನೊಂದು ಮಾತನು ಪಾಲಿಸಯ್ಯ. ದ್ಯೂತದಿ ತನ್ನ ಸೋದನೆಯ ಮಜರು, ದ್ಯೂತದಿ ತನ್ನ ಸೋತ ಮೇಲಿಯ ಮಜರು, ಸೋತರೆಲ್ಲರೂ ಈಗ ನೀತಿಯ ಮುದೆ ಬೇಡೋ, ಸೋದರೆಲ್ಲರೂ ಈಗ ನೀತಿಯ ಮುದೆ ಬೇಡ, ಬೇಡುವೆನೊಂದೊಂದು ಮಾತನು ಪಾಲಿಸಯ್ಯ. ನನ್ನನ್ನ ಸಭೆಗೆ ಬರಿಸಬೇಕೆನ್ನುವ ಕಾರಣಕ್ಕಾಗಿ ನಿನ್ನನ್ನು ದೂತನಾಗಿ ಹಾಕಿದ್ದಾರೆ ಇಲ್ಲಿ. ಹೌದಮ್ಮ, ನಾನು ಬರುವ ಹಾಗಿಲ್ಲ. ಬರುವ ಮೊದಲು ನನ್ನದೊಂದು ಪ್ರಶ್ನೆ ಇದೆ. ಏನಮ್ಮ? ಆಟವನ್ನಾಡಿದ್ದು ಹಸ್ತಿನಾವತಿಯ ಸಭಾಂಗಣದಲ್ಲಿ. ಬಹುಶಃ ಪಾಂಡವರು ಕೌರವರಷ್ಟೇ ಅಲ್ಲ, ಅದೆಷ್ಟೋ ಮಂದಿ ಸಮಾಸದಲ್ಲಿದ್ದಾರೆ ಅಲ್ಲಿ. ಅಲ್ಲ, ಆಚಾರ್ಯ ಭೀಷ್ಮರು, ದ್ರೋಣರ ಪ್ರಪನೋ ಮುಂತಾದ ಮುತ್ಸದ್ದಿಗಳು ಕುಳಿತಿರುವಂತಹ ಸಭೆ ಎನ್ನುವುದಾಗಿ ನಾನು ತಿಳಿದ್ದೇನೆ. ಹಾಗಿದ್ರೆ ಅವರೆಲ್ಲರ ಸಮ್ಮುಖದಲ್ಲಿ ನನ್ನದೊಂದು ಪ್ರಶ್ನೆಯನ್ನು ಹೋಗಿ ನೀನು ಕೇಳಬೇಕು. ಏನಮ್ಮ? ದ್ರೌಪದಿ ಈ ಪ್ರಶ್ನೆಗೆ ಉತ್ತರವನ್ನು ಬಯಸಿದ್ದಾಳೆ ಎನ್ನುವುದಾಗಿ ನೀನು ಹೋಗಿ ಅರುಹಬೇಕು. ಸರಿಯಮ್ಮ. ಸಕಲವನ್ನು ಕಳ್ಕೊಂಡಿರುವಂತಹ ಧರ್ಮರಾಯ ತನ್ನನ್ನು ಪಣವಾಗಿರಿಸಿದ. ಹಾಗಿದ್ರೆ ತನ್ನನ್ನು ಪಣವಾಗಿರಿಸುವ ಮೊದಲು ಸತಿಯಾದ ನನ್ನನ್ನ ಪಣವಾಗಿರಿಸಿ ಸೋತನೋ, ಅಥವಾ ತಾನು ಸೋತ ಮೇಲೆ ನನ್ನನ್ನ ಪಣವಾಗಿರಿಸಿದನೋ? ತಾನು ಸೋತದ್ದು ಹೌದು ಅಂತಾದ್ರೆ ನನ್ನನ್ನ ಪಣವಾಗಿರಿಸುವಲ್ಲಿ ಅವನಿಗೆ ಅಧಿಕಾರ ಉಂಟೆ. ಹಾಗಿದ್ರೆ ನಾನು ಸೋತದ್ದೋ ಅಥವಾ ನಾನು ಸ್ವತಂತ್ರಳು ಎನ್ನುವ ಒಂದು ವಿಷಯವನ್ನ ಅಲ್ಲಿರುವಂತಹ ಯಾವೆಲ್ಲ ಮುತ್ಸದ್ದಿಗಳಿಂದ ತಿಳಿದು ನನಗೆ ತಿಳಿಸಬೇಕು. ನೀನು ಒಂದು ಉಪಕಾರ ಮಾಡ್ತೀಯಾ? ಆಯ್ತಮ್ಮ. ಹಾಗೆ ಅಂತ ವಿಷಯ ತಿಳಿಸುವುದಕ್ಕಾಗಿ ವಿಷಯ ಹೇಳಿ ಗೊಂದಲ ಬರ್ಲಿಲ್ಲ. ಏನಂತೆ? ಅವಳು ಒಂದು ಪ್ರಶ್ನೆ ಕೇಳಿದ್ದಾಳೆ. ಯಾವುದು? ಅದಕ್ಕೆ
ಅದಕ್ಕೆ ನೀವು ಉತ್ತರ ಕೊಡಬೇಕಂತೆ. ಸಂಕಲನವೋ ಯುವಕಲನವೋ ಅದು ನೋಡ್ಬೇಕು. ನಿಂಗುತ್ತಾಗಿರು ಅದಲ್ಲ, ಅದೇನು ತನ್ನ ಸೋತ ಬಳಿಕ ಧರ್ಮರಾಯ ತನ್ನನ್ನು ಒತ್ತೆ ಇಟ್ಟಿದ್ದು, ಅದು ಒತ್ತೆ ಇಡುವುದಕ್ಕಿಂತ ಮೊದಲು ತಾವು ಸೋತಿದ್ದು. ಇದಕ್ಕೆ ಉತ್ತರ ಬೇಕಂತೆ, ಉತ್ತರ ಹೇಳ್ಬೇಕಂತೆ ನೀವು. ತನ್ನ ಸೋತ ಮೇಲೆ ಧರ್ಮಜ ಹ, ಅವಳ ಪಣಕ್ಕಿಡುವುದು ನ್ಯಾಯವೇ? ಹ, ಇದವಳ ಪ್ರಶ್ನೆ. ಒಂದು ಉತ್ತರ. ಉತ್ತರವ ಅನ್ನದ್ರೋಹಿಗಳಿವರೆಲ್ಲ ಅಸನಘಾತಕರು. ನಿಮ್ಮ ತನ್ನ ಸೋತ ಮೇಲೆ ಧರ್ಮಜ ತನ್ನ ಪಣಕ್ಕಿಡುವುದು ನ್ಯಾಯವೇ? ಉತ್ತರವ ನಾನು ಕೊಡ್ತೇನೆ ಉತ್ತರವನ್ನ. ತಮ್ಮ ಸಮಯದಲ್ಲಿ ಗುಡಿಗೊಳಿಸಿದ್ರು ನಿನ್ನ ಪ್ರೀತಿಯ ತಮ್ಮದು ಶಾಸನ ವಂದನೆಗಳು ಅಧ್ಯಾಯ. ಪಾಂಡವರು ನಮ್ಮಿಂದ ಕೈ ಸಾಧಿದ್ದಾರೆ, ನತಮಸ್ತಕರಾಗಿದ್ದಾರೆ. ಆ ಸಂಭ್ರಮದ ಸಭೆಯನ್ನು ನಾವೆಲ್ಲ ಸಂಭ್ರಮಿಸುತ್ತಿರುವಂತಹ ಸಂದರ್ಭ. ನಿನ್ನ ದೀರ್ಘ ಧ್ವನಿಯಾಗ್ರಜ ಒಂದು ನೋಡ್ತಾ ಇದ್ದೇನೆ. ಹೆಸರಿನ ಕೂಳು ಕುದಿಯುವ ರೀತಿಯಲ್ಲಿ ಚಂಡಾಮಂಡಲನಾಗಿದ್ದೆಯೋ. ಏನಾಯ್ತು? ಯಾಕೆ ಈ ರೀತಿ ಕತೆ ನನ್ನಿಂದ ಆಗಬೇಕು? ಹೆಸರನ್ನು ಹೇಳುವಾಗ ಯಾವುದೋ ಉತ್ಸಾಹ, ಮತ್ತೊಬ್ಬರಿಗೆ ಕೇಳುವಾಗ ಭಯ ಆಗಬೇಕು. ತಮ್ಮ ಸೋತವರು ಪಾಂಡವರು ದ್ರೌಪದಿಯನ್ನು ಸಭೆಗೆ ಬರ್ಲಿಕ್ಕೆ ಹೇಳುವುದಕ್ಕೆ ಬೇಕಾಗಿ ಪ್ರಾರ್ಥಿಕಾಮೆಯನ್ನು ಕಳುಹಿಕೊಟ್ಟೆ. ಏನಾಯ್ತು? ಬರ್ಲಿಲ್ಲ. ಯಾಕೆ? ಪ್ರಶ್ನೆ ಕೇಳಿದ್ದಾಳೆ ಅವಳು. ಏನಂತ ಅವಳ ಪ್ರಶ್ನೆ? ತನ್ನ ಸೋತ ಮೇಲೆ ಧರ್ಮಜ ನನ್ನನ್ನ ಪಣಕ್ಕಿಡುವುದು ನ್ಯಾಯವೇ ಧರ್ಮವೇ? ಇವಳವಳ ಪ್ರಶ್ನೆ. ಅದು ಪ್ರಶ್ನೆ. ಅವಳಿಗೆ ಉತ್ತರ ಬೇಕಂತೆ. ಯಾವುದನ್ನ? ಹೇಗೆ ಉತ್ತರ? ಉತ್ತರವೋ ಅಥವಾ ತಕ್ಷಣವೋ? ಕೊಡ್ಲಿಲ್ಲ. ಅವಳು ಬರುವುದಿಲ್ಲ ಅಂತಾದ್ರೆ ಪರದೆ ಇರುವಂತ ಅವಳ ಮುಡಿಗೆ ಹೋಗಿ ತಡಿಸಬೇಕಿತ್ತು. ಅದಕ್ಕೆ ಜನ ನೀನು ಹೋಗು.
ಪಾದ ಪದ್ಮಗಳಿಗೆ ಬಿಸಾಡ್ತೇನೆ. ನೀನು ಬೆರಳು ತೋರಿಸಿದ್ರೆ ಕೈಯನ್ನೇ ಕಡಿಯುತ್ತೇನೆ, ಕೈ ತೋರಿಸಿದ್ರೆ ತಲೆಯನ್ನೇ ಕಡಿಯುವ ದುಶ್ಶೋಧನದಿದ್ದಾನೆ. ಆಶೀರ್ವಾದ ಮಾಡೋಣ.